ಮೂವಿ ರಿಲೀಸ್ ಆಗ್ತಿದೆ, ಅದು ನಾಳೆ. ಇವತ್ತು ನಾವು ನೋಡೋಕೆ ಹೋಗ್ತಾ ಇದ್ದೀವಿ ಗೈಸ್. 3,500 ಕೊಟ್ಟು ಹೋಗೋ ಥರ ಇದೆಯಾ ಥಿಯೇಟರು? ಆಯ್ತು ಗೈಸ್. 1850 ಲಾಲ್ಬಾಗ್ ನೋಡಿ ಹಿಂಗಿತ್ತು. ಇವತ್ತಿನ ವ್ಲಾಗ್ ನಮ್ಮ ರಾಣಿ ಸ್ಟಾರ್ಟ್ ಮಾಡ್ತಾರೆ. Hey, what is the fam? Hi, so welcome back to my new vlog guys. ಗೈಸ್ ನಮ್ಮ ಅಮ್ಮ ಎಲ್ಲ ಮಾಡ್ತಿದ್ದಾರೆ. ನಂದು ಕುಕುಂಬರು, ದಾಲು, ರೈಸು, ಫಿಶ್ಶು, ಮೊಟ್ಟೆ, ಪಲ್ಯ. ಹೊಟ್ಟೆ ತುಂಬ ತಿನ್ಬಿಡ್ತೀನಿ ಈಗ ಗೈಸ್. ನಮ್ಮ ಅಮ್ಮಂಗೆ ಬೇಕಾದ್ರೆ ಕೇಳಿ, ಇವಾಗ ನಾನು ದಿನ ಮನೆ ಊಟನೇ ಮಾಡ್ತಿರೋದು. ಕರೆಕ್ಟಾ? ದಿನ ಮನೆ ಊಟ ಮಾಡ್ತಿದ್ದೀನಿ ಮುಂಚೆಗಿಂತ. ನಾನು ಮಾಡಿ ಕರೆಕ್ಟಾಗಿ ಟೈಮ್ ಕೊಟ್ಬಿಡ್ತೀನಿ. ಅಲ್ಲ, ಎಷ್ಟು ದಿನದಿಂದ ಮನೆ ಊಟ ಮಾಡ್ತಾ ಇದ್ದೀನಿ ನಾನು? ಎಷ್ಟು ದಿವಸದಿಂದನಾ? ಡಯಟ್ ಮಾಡಿದಾಗಿಂದ ಸ್ವಲ್ಪ ದಿವಸ ಬ್ರೇಕ್ ಆಗಿದೆ, ಇವಾಗ ರೆಗ್ಯುಲರ್ ಮತ್ತೆ ನೋಡಿ. ನಾನು ಹೇಳ್ದಂಗೆ ಮಾಡ್ತಾ ಇದ್ದೀನಿ, ನೀವು ಅಷ್ಟೇ ಹೇಳ್ದಂಗೆ ನಿಮ್ಮ ಮಾತು. ಎಷ್ಟಿದು ಅದಾಕಿ ಜನ ಕಾಮೆಂಟ್ ಆಗ್ತಿದ್ರು ನನಗೆ, ಒಂದೂ ಕರೆಕ್ಟಾಗಿ ಮಾಡಲ್ಲ ಸಮೀರ್ ಅಂತ. ಅದಕ್ಕೆ ನೋಡಿ ಕರೆಕ್ಟಾಗಿ ಮನೆ ಊಟ ಮಾಡ್ತಾ ಇದ್ದೀನಿ. ಇಲ್ಲ ಕರೆಕ್ಟಾಗಿ ಮಾಡ್ತಾ ಇದ್ದೀನಿ ಮನೆ ಊಟ. ಬಟ್ ಏನಂದ್ರೆ ಡ್ಯೂಟಿ ಅಂತೇಳಿ ಟೈಮ್ ಕರೆಕ್ಟಾಗಿ ಊಟ ಮಾಡಲ್ಲ ಅಷ್ಟೇ, ತಿಂತಾದೇನೆ. ನಾನು ಮನೇಲಿ ಸ್ನಾನ ಮಾಡಿ ಔಟ್ಫಿಟ್ ಚೇಂಜ್ ಮಾಡಿಕೊಂಡು, ನಮ್ಮ ಮನೇಲಿ ಯಾರಿಲ್ಲ, ಅಕ್ಕ, ನನ್ನ ತಮ್ಮ, ನಮ್ಮ ಅಮ್ಮ ಎಲ್ಲ ಆಚೆ, ನಮ್ಮ ಅಪ್ಪನ ಆಚೆ ಹೋಗಿದ್ದಾರೆ. ಸೊ ಎಲ್ಲ ಯಾರಿಲ್ಲ ಮನೇಲಿ. ಅದಕ್ಕೆ ಒಂಚೂರು ಲೋನ್ಲಿ ಫೀಲಿಂಗ್ ಆಗ್ತಿತ್ತು. ಮನೇಲೆಲ್ಲ ಇದ್ರೇ ಒಂಥರ ಬೆಟರ್ ಫೀಲಿಂಗ್. ಮನೇಲಿ ಯಾರು ಇಲ್ಲ ಅಂದರೆ ಮನೆ ಅನ್ಸಲ್ಲ, ಅದೊಂಥರ ಡಿಫ್ರೆಂಟ್ ಫೀಲಿಂಗು. ಸೊ ಬೇಗ ಈಗ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ನಾನು ಎಲ್ಚೇನಹಳ್ಳಿ ಹತ್ರ ಹೋಗಬೇಕು, ಒಂದು ಮೀಟಿಂಗ್ ಇದೆ. ಅದಕ್ಕೆ ನಾನು ಕಾರ್ ಎತ್ಕೊಂಡು ಕಾರ್ನ ಮೆಟ್ರೋ ಸ್ಟೇಷನ್ ಹತ್ರ ಹಾಕಿ ಮೆಟ್ರೋಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸಿ ಏನಾಗುತ್ತೆ ಅಂತ. ಕಾರ್ ಲಾಸ್ಟ್ ಇವತ್ತು ವಾಪಸ್ ಹೋಗುತ್ತೆ. ನಮ್ಮ XUV ಬರುತ್ತೆ ಮನೆಗೆ ವಾಪಸ್, ಸರ್ವಿಸ್ ಮುಗ್ದಿದೆ ಗೈಸ್. ಸೊ ನಾನು ಮೆಟ್ರೋಲ್ಲಿ ಹೋಗೋದು ಬೇಡ, ಕಾರಲ್ಲಿ ಹೋಗೋಣ ಡಿಸೈಡ್ ಮಾಡಿ ಈಗ ಫ್ಯೂಲ್ ಹಾಕ್ಸ್ಕೊತಾ ಇದ್ದೀನಿ. ಗಿವ್ ಮಿ 2 minutes. ಸೊ ಮೀಟಿಂಗ್ ಅಂತ ಹೋಗಿ ಇವತ್ತು ಫುಲ್ ಕಂಪ್ಲೀಟ್ ಡೇನೇ ಮುಗ್ದೋಯ್ತು ಮೀಟಿಂಗಲ್ಲಿ. ಸೊ ಇಟ್ ವಾಸ್ ಅ ಬಿಸ್ನೆಸ್ ಮೀಟಿಂಗ್. ಅದು ಏನು ಅಂತ ನಿಮಗೆಲ್ಲ ಮುಂದೆ ಗೊತ್ತಾಗುತ್ತೆ. ಬಟ್ ಈಗ ನಾವು ಹೋಗ್ತಿರೋದು ಎಲ್ಲಿಗೆ ಅಂದರೆ, ಪುಷ್ಪ ಮೂವಿ ರಿಲೀಸ್ ಆಗ್ತಿದೆ, ಅದು ನಾಳೆ. ಇವತ್ತು ನಾವು ನೋಡೋಕೆ ಹೋಗ್ತಾ ಇದ್ದೀವಿ. ನಾಳೆ ರಿಲೀಸ್ ಆಗ್ತಿರೋ ಮೂವಿನ ಇವತ್ತು ನೋಡೋಕೆ ಹೋಗ್ತಾ ಇದ್ದೀವಿ. ಸೂಪರ್ ಎಕ್ಸೈಟೆಡ್ ಅಬೌಟ್ ಇಟ್. ನೋಡೋಣ ಹೆಂಗಿರುತ್ತೆ ಅಂತ. ನೈಟ್ ಶೋ 9:30 ಶೋ ಇರೋದು MG ರೋಡಲ್ಲಿ. ಈಗ 7 ಗಂಟೆ ಟೈಮು. ಡೈರೆಕ್ಟಾಗಿ ಮೀಟಿಂಗ್ ಮುಗಿಸ್ಕೊಂಡು ಡೈರೆಕ್ಟಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಲ್ರಿಗಿಂತ ಮುಂಚೆ ನೋಡೋ ಖುಷಿ ಇದೆಯಲ್ಲ, ಒಂಥರ ಡಿಫ್ರೆಂಟ್ ಆಗಿದೆ. ನೋಡೋಣ ಹೆಂಗಿರುತ್ತೆ ಅಂತ ಗೈಸ್. ನಾವು ಹೋಗ್ತಿರೋದು 3 ಜನ ಆಯ್ತಾ, ಅಂದ್ರೆ ಇನ್ಫ್ಲೂಯೆನ್ಸರ್ಸ್ ಫ್ರೆಂಡ್ಸೇ. ಅವ್ರನ್ನ ಬ್ಲಾಗಲ್ಲಿ ತೋರಿಸಲ್ಲ, ಬಿಕಾಸ್ ಅವ್ರನ್ನ ಇನ್ಮೇಲೆ ಪವರ್ ಬ್ಲಾಗಲ್ಲಿ ತೋರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹೀಗೆ ಮಾಡೋದು, ಬಂದು ಫ್ರೆಂಡ್ಶಿಪ್ ನೋಡಿ ಸ್ನೇಹಿತರೆ ಏನ್ ಮಾಡ್ತಿದ್ದಾರೆ. ಬರೀ ಮೇನ್ ವಿಡಿಯೋಸ್ ಅಲ್ಲಿ ನನ್ನ ಫ್ರೆಂಡ್ಸ್ ಕಾಣಿಸ್ತಾರೆ. ಸೊ ನಾವು ಹೋಗ್ತಿರೋ ಟಿಕೆಟ್ 10,000 ರೂಪಾಯಿ ಗೈಸ್, 3 ಜನಕ್ಕೆ 3,500 ಒಂದು ಟಿಕೆಟ್ ಮೂವಿಗೆ. ಆ್ಯಂಡ್ ಇದು ಹೋಗ್ತಿರೋದು ಡೈರೆಕ್ಟರ್ಸ್ ಕಟ್ ಥಿಯೇಟರ್. ಸಖತ್ತಾಗಿದೆ, ಪ್ರೀಮಿಯಂ ಆಗಿದೆ. ಒಂದ್ಸರಿ ನಾನು ಹೋಗಿದ್ದೆ ಒಂದಷ್ಟು ಜನ ಫ್ರೆಂಡ್ಸ್ನ ಕರ್ಕೊಂಡು. ಸೊ ಈಗ ನಾನು ಅವ್ರಿಗೋಸ್ಕರ ನೀವು ಬುಕ್ ಮಾಡಿದ್ರಾ? ನಮಗೋಸ್ಕರ ನಾನೇ ಮಾಡಿರೋದು. ನಂದು ನಿಮ್ದು ನೀವು ಕಳಿಸ್ತೀನಪ್ಪ. ನಿಮ್ ದುಡ್ಡು ನಾನು ಕಳಿಸ್ತೀನಣ್ಣ. ನಂಗೆ ಬೇಡ ದುಡ್ಡು, ನಾನು ಹೇಳ್ತಿರೋ ಅವರು ಕ್ಲೋಸ್ ಫ್ರೆಂಡ್ಸ್ ಆಗಿದ್ರ. ಬ್ರೋ ನೀವು ಈ ವ್ಲಾಗ್ ಅಲ್ಲಿ ಬರಬೇಡಿ, ನೀವು ಬರೀ ಪವರ್ ವ್ಲಾಗ್ ಅಲ್ಲಿ ಬರ್ಬೇಕು. ಸುಮ್ಮನೆ ಇರಿ, ಮಾತಾಡ್ಬೇಡಿ. ನಾನು ನಿಮ್ಮ ಗೋಳು ಹೊಯ್ಕೊಳ್ತಿರೋದು. ಇದನ್ನೆಲ್ಲ ಹಾಕ್ಬೇಡಿ ವಿಡಿಯೋಗೆ. ಹೌದಾ ಬ್ರೋ? ಇದನ್ನೆಲ್ಲ ಹಾಕ್ಬೇಡಿ ಬ್ರೋ, ದುಡ್ಡು ಬಗ್ಗೆ ಹಾಕ್ಬಾರ್ದು ಯಾವತ್ತು. ಹೌದಾ? ಈಗ ನಾನು ಬರಲ್ಲ ಅಲ್ಲ, ಇದೇಗ ಡಿಲೀಟ್ ಆಗತ್ತೆ ನಂಗೆ ಗೊತ್ತು. ಆಮೇಲೆ ಸಾಕು. ಆಮೇಲೆ ಆಯ್ತು ಬ್ರೋ ಗೈಸ್. ಸೊ ನೋಡಿ, ದುಡ್ಡು ವಿಷಯ ಮಾತಾಡಲ್ಲ ಶ್ರವಣ್ ಬ್ರೋ ಇಸ್ ವೆರಿ ಸ್ವೀಟ್ ಪರ್ಸನ್ ಅಂತ ಅನ್ಕೊಂಡಿದ್ದಾರೆ ಅಷ್ಟೇ ಜನ ಗೈಸ್. ಸೊ ಹೋಗ್ತಾ ಇದ್ದೀವಿ ಈಗ. ನೋಡೋಣ ಪುಷ್ಪ ಹೇಗಿರುತ್ತೆ, ಪುಷ್ಪ 2 ಅಂತ. ಸೂಪರ್ ಎಕ್ಸೈಟೆಡ್. ಪುಷ್ಪ 1 ನಾನು 2-3 ಸರಿ ನೋಡ್ಬಿಟ್ಟಿದ್ದೀನಿ, ಆ ಸ್ಲ್ಯಾಂಗ್ಗೆ ಮತ್ತು ಆ ಡೈರೆಕ್ಷನ್ಗೆ ಆ್ಯಂಡ್ ಆಲ್ ದ್ಯಾಟ್. ನೋಡೋಣ ಪುಷ್ಪ 2 ಎಲ್ಲರಿಗಿಂತ ಮುಂಚೆ ನೋಡ್ತಿರೋದು, ಒಂಥರ ಡಿಫ್ರೆಂಟ್ ಫೀಲಿಂಗು ಆ್ಯಂಡ್ ಒಳ್ಳೆ ಪ್ರೀಮಿಯಮ್ ಥಿಯೇಟ್ರಲ್ಲಿ. ಎಕ್ಸೈಟೆಡ್ ಅಬೌಟ್ ಇಟ್ ಗೈಸ್. ನಾನು ಮೆಂಟ್ಲಾಗ್ತಾ ಇದ್ದೀನಿ. ಪುಷ್ಪ 2 ರಿಲೀಸ್ ಆಗ್ತಿರೋದು 5ನೇ ತಾರೀಕು, ಇವತ್ತು 4ನೇ ತಾರೀಕು. ನಾವು ಹೋಗ್ತಿರೋ ಥಿಯೇಟ್ರಲ್ಲಿ ಮಾತ್ರ ರಿಲೀಸ್ ಆಗ್ತಿದೆ ಅಂತ ಅನ್ಕೊಂಡೆ. ನೋಡಿದ್ರೆ ಬುಕ್ ಮೈ ಶೋಗೆ ಹೋಗಿ ನೋಡಿದ್ರೆ ಎಲ್ಲ ಥಿಯೇಟ್ರಲ್ಲೂ ಕಾಣಿಸ್ತಾ ಇದೆ ಪುಷ್ಪ. ಎಷ್ಟು ಹೆಂಗೆ ರಿಲೀಸ್ ಆಗಿದೆ ಇವತ್ತು, ಏನಾಗ್ತಿದೆಯೋ ಅರ್ಥ ಆಗ್ತಿಲ್ಲ ನನಗೆ ಗೈಸ್. ನೋಡಿ ಇವತ್ತು 4ನೇ ತಾರೀಕು ಇಷ್ಟು ಶೋಗಳಿದ್ದಾವೆ. ಹಂಗಂದ್ರೆ ನಾವೇನು ಸ್ಪೆಷಲಾಗಿ ನೋಡೋಕೆ ಹೋಗ್ತಿಲ್ಲ, ಸುಮ್ಮನೆ 3,500 ಕೊಟ್ಟು ಎಕ್ಸ್ಪೀರಿಯೆನ್ಸ್ ಮಾಡೋಕೆ ಹೋಗ್ತಾ ಇದ್ದೀವಿ ಆ ಥಿಯೇಟ್ರ್ ಹೆಂಗಿದೆ ಅಂತ. ಬನ್ನಿ ಹೋಗೋಕ್ಕೆ ಮುಂಚೆ ಅವ್ರು ತಿನ್ನಬೇಕು, ಬಿಕಾಸ್ ನಾವು ಮಧ್ಯಾಹ್ನದೇನೂ ತಿಂದಿಲ್ಲ. ಬೆಳಗ್ಗೆ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊಂಡಿದ್ದು, ನಾನು ನೀವು ನೋಡಿದ್ರಿ ಬ್ಲಾಗಲ್ಲಿ. ಅದಾದ್ಮೇಲೆ ತಿಂದಿಲ್ಲ, ಈಗ ಹೋಗ್ತೀನಿವ ಗೈಸ್. ಫೈನಲಿ ರೀಚ್ ಆಗಿದ್ದೀವಿ ಥಿಯೇಟರಿಗೆ. ಆ್ಯಂಡ್ ಇಲ್ಲಿ ನಮ್ಮ ಕಾರ್ನ ಎಲ್ಲಿ ನಿಲ್ಸಿದ್ದೀವಿ ಅಂತ ಫೋಟೋ ತೊಗೋಬೇಕು, ಬಿಕಾಸ್ ಹುಡ್ಕೋದೇ ಆಗೋಗುತ್ತೆ ಕಾರು. ಆ್ಯಂಡ್ ಇಲ್ಲಿಂದ ಫಸ್ಟ್ ಆಚೆ ಹೋಗಿ ಏನಾದ್ರು ಡಿನ್ನರ್ ಮಾಡಬೇಕು. ಡಿನ್ನರ್ ಮಾಡಿ ಆಮೇಲೆ ಮೂವಿಗೆ ಹೋಗೋದು. 9:30 ಇರೋದು. ಬಟ್ ನಂಗೆ ಈಗ ಬೇಜಾರಾಗ್ತಿದೆ, ನಾವೇ ಸ್ಪೆಷಲಾಗಿ ನೋಡೋಕೆ ಹೋಗ್ತಾ ಇದ್ದೀವಿ 3,500 ಕೊಟ್ಟು ಅಂದ್ಕೊಂಡೆ.
ಆ ಕಡೆ ರಿಲೀಸ್ ಆಗೈತೆ, ಹೆಂಗೆ ಅಂತ ಗೊತ್ತಿಲ್ಲ. ಮೇ ಬಿ ನೈಟ್ ಶೋ ಅಂತ ಬಿಟ್ಟಿರ್ಬೇಕೇನೋ. ನೋಡಿ ಕಾನ್ಸೆಪ್ಟು, ಇದರಿಂದ ಸೋಪ್ ಬರುತ್ತೆ, ಇಲ್ಲಿ ನೀರು ಬರುತ್ತೆ. ಕ್ರೇಜಿ ಅಲ್ಲ ಗೈಸ್. 1850 ಲಾಲ್ಬಾಗ್ ನೋಡಿ ಹೆಂಗಿತ್ತು. ಲಾಲ್ಬಾಗ್ ನಾನು ಈಗಲೇ ಹೋಗಿದ್ದೀನೋ ನನಗೆ ನೆನಪಿಲ್ಲ, ಒಟ್ಟಿನಲ್ಲಿ ಹೋಗಿರ್ಬೇಕು. ಹೋಗಿದ್ದೀನಿ. ಈಗ ನೋಡಿ ಲಾಲ್ಬಾಗ್ 1870 ಹೆಂಗಿತ್ತು ಅಂತ. ಗೈಸ್ ಡಿನ್ನರ್ ಮಾಡೋಕ್ಕೆ ಬಂದಿದ್ದೀನಿ ಇವಾಗ. ಶೆಫ್ ಪಿಲ್ಲೈ ವಯನಾಡಲ್ಲಿ ತಿಂತೀವಲ್ಲ ಯಾವಾಗಲೂ, ಆ ರೆಸ್ಟೋರೆಂಟ್ಗೆ ಬನ್ನಿ ತಿನ್ನುವ. ಒಳ್ಳೆ ಸಕ್ಕತ್ತಾಗಿಟ್ಟಿದ್ದಾರೆ ಜಾಗನ. ಗೈಸ್ ನಮ್ಮ ಟ್ರೈನರ್ ಇವತ್ತು ನಮಗೆ ಪೋರ್ಷನ್ ಕಂಟ್ರೋಲ್ ತಿನ್ನಿಸ್ತಾ ಇದ್ದಾರೆ. ಅಂದರೆ ಬ್ಯಾಲೆನ್ಸ್ಡ್ ಆಗಿ ಮಸಾಲ ಐಟಮ್ ಅಂದರೆ ಔಟ್ ಆಫ್ ಡಯಟ್ನ ಬ್ಯಾಲೆನ್ಸ್ಡ್ ಆಗಿ ತಿನ್ನಿಸ್ತಾ ಇದ್ದಾರೆ. ಅಂದರೆ ಇಷ್ಟಿಷ್ಟೇ ತಿನ್ಬೋದು ಅಂತ ತಿನ್ನಿಸ್ತಾ ಇದ್ದಾರೆ. ನಾನು ಸೂಪರ್ ಹ್ಯಾಪಿ ಗೈಸ್. ತಿಂತಾ ಇದ್ದೀನಿ ನೋಡಿ, ಏನೋ ಪ್ರಾನ್ಸ್ ತರಿಸಿದ್ದಾರೆ. ಪೋರ್ಷನ್ ಕಟ್ಟರಲ್ಲಿ ಪ್ರಾನ್ಸ್ 1 ಪೀಸ್ ತಿನ್ಬೋದು. ತಿಂತಾ ಇದ್ದೀನಿ ನಾನೀಗ. ಎಲ್ಲ ವಯನಾಡಲ್ಲಿ ತಿಂದಿದ್ದು ನಾವು, ಮತ್ತೆ ಇಲ್ಲಿ ತಿಂತಾ ಇರೋದು. ಗೈಸ್ ಅಜ್ವಾನ್ ಟಿಕ್ಕಾ ತಿನ್ನೋಣ. ಟಿಕ್ಕಾನ ಗೈಸ್ ನನ್ನ ಮುಂದೆ ಹಪ್ಪಳ ತಂದಿಟ್ಟಿದ್ದವ್ರೆ, ಅದು ನಾನು ತಿನ್ನಂಗಿಲ್ಲ. ಬಿರಿಯಾನಿ ಬಂದಿದ್ದೆ, ಅದನ್ನು 100 ಗ್ರಾಮ್ಸ್ ತಿನ್ಕೊಂಡು ಕೊಟ್ಬಿಡೋದೆ ಈಗ. ಗೈಸ್ ತಟ್ಟೆನ ಹೆಂಗೆ ಒರೆಸ್ತಿದ್ದೀನಿ ನೋಡಿ ಬಿರಿಯಾನಿನ. ಒಂದಾರು ಕಾಣಿಸ್ತಿದೆ ನಿಮಗೆ, ಚಿಕ್ಕದಾಗಿದೆ. ಗೈಸ್ ಫೈನಲಿ ಊಟ ಆಯಿತು. ಒಳ್ಳೆ ಊಟ, ಎಷ್ಟೋ ತಿಂಗಳಾದ್ಮೇಲೆ ತಿಂದಿದ್ದು ಇಂಥ ಒಳ್ಳೆ ಊಟ. ಸೂಪರ್ ಹ್ಯಾಪಿ. ಸ್ವಲ್ಪ ತಿಂದಿದ್ದು, ಬಟ್ ಕಂಟ್ರೋಲ್ಡ್ ಆಗಿ ಸ್ವಲ್ಪ ತಿಂದಿದ್ದೀವಿ. ನೋಡಿ ಚೈನ್ ಅಂಗಡಿ ಇದೆ, ಚೈನ್ ನೋಡ್ತಾ ಇದ್ದೀವಿ. ಅದಕ್ಕೇನೋ ಖರ್ಚು ಮಾಡೋದು ಬೇಡಪ್ಪ, ಮೂವಿಗೆ ಹೋಗೋಣ. ಗೈಸ್ 3,500 ಕೊಟ್ಟು ಹೋಗೋ ಥರ ಇದೆಯಾ ಥಿಯೇಟರು. 3,500 ಕೊಟ್ಟು ಒಂದು ಮೂವಿ ನೋಡ್ತಾ ಇದ್ದೀವಿ. ನೆಟ್ಫ್ಲಿಕ್ಸ್ದು 1 ವರ್ಷದ್ದು ಸಬ್ಸ್ಕ್ರಿಪ್ಷನ್ ಆಗುತ್ತೆ ನನ್ನ ಪ್ರಕಾರ. ಅಮೆಝಾನ್ ಪ್ರೈಮ್ದು ಬಂದ್ಬಿಡುತ್ತೆ ಸಬ್ಸ್ಕ್ರಿಪ್ಷನ್. ನೋಡೋಣ 3,500 ಕೊಡೋ ಥರ ಇದೆಯಾ ಅಂತ. ಗೈಸ್ ಇಲ್ಲಿ ಏನೇನೋ ಐತೆ, ಇದೆಲ್ಲ ತಿನ್ನಂಗಿಲ್ಲ. ನೋಡಿ ಜಾಗ ಹಿಂಗಿದೆ ಗೈಸ್. ಮುಂಚೆ ಒಂದ್ಸರಿ ತೋರಿಸಿದ್ದೀನಿ ಜಾಗನ ನಾನು ಅಡುಗೆ ಬ್ಲಾಗಲ್ಲಿ. ಮೆನ್ ವಾಶ್ರೂಮ್, ವಾವ್ ಸಖತ್ ಪ್ರೀಮಿಯಮ್ ಆಗಿದೆ. ಪ್ರೀಮಿಯಮ್ ವಾಶ್ರೂಮ್ ನೋಡಿ, ಪ್ರೀಮಿಯಮ್ ಆಗಿದೆ. 3,500 ಕೊಡೋದಕ್ಕೆ ಅಂದರೆ ಈ ಪ್ರೀಮಿಯಮ್ ಆಗಿರುತ್ತೆ. ಇದನ್ನು ಹೋಗ್ಬೇಕಾಗಿರೋ Audi 4. ಶೈನ್ ಹೊಡಿತಾ ಇದೆ ಶೂಸ್ ನಂದು ನೋಡಿ, ಹೊಚ್ಕೊಳ್ಳೋಕ್ಕೆ, ಕುಡಿಯೋಕ್ಕೆ. ಗೈಸ್ ಈಗ ಏನಾದ್ರು ತಿನ್ನಬೇಕು ಅಂತ ಬಂದಿದ್ದೀವಿ, ಸ್ವಲ್ಪ ಲೈಟಾಗಿ ಹಸುವಾಗ್ತಿದೆ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಇಸ್ ಅಲ್ಟಿಮೇಟ್. ನನಗೆ ಹೋಗ್ತಾ ಇರ್ತೀನಿ, ಇನ್ನೂ ಅರ್ಧ ಮೂವಿ ಅಷ್ಟೇ, ಇಂಟರ್ವಲ್ ಆಚೆ ಬಂದಿರೋದು. ಶೋ ದ ಸೀಟ್ಸ್ ನೋಡಿ, ಇದೆಲ್ಲ ಇರುತ್ತೆ. ಮುಂದೆ ಹಿಂದೆ, ಇಲ್ಲಿ ಮುಂದೆ ಇದು ಮೂವ್ ಆಗುತ್ತೆ ಬೆನ್ನ ಹತ್ರ. ಮತ್ತು ಈ ಸೀಟ್ ಮುಂದೆ ಹಿಂದೆ ಮಾಡ್ಬೋದು, ಇದು ಕಾಲ್ದು. ಮತ್ತು ಲೈಟ್ ಆಫ್ ಆನು. ಮತ್ತು ಇದು ಯಾರನ್ನಾರು ಕರೆಸ್ಬೇಕು ಊಟಕ್ಕೆ, ಆರ್ಡ್ರ್ ಮಾಡೋಕ್ಕೆ ಅಂದರೆ ಅದು. ಓಕೆ ಗೈಸ್, ಸೊ ಮೂವಿ ಮುಗೀತು. ಇಲ್ಲಿ ನೋಡಿ ವೆಯ್ಟಿಂಗ್ ಏರಿಯಾ ಹೆಂಗಿದೆ. ಇಲ್ಲಿ ಮೂವಿ ಮುಗೀತು. 3,500 ಕೊಟ್ಟು ಮೂವಿ ನೋಡೋಕ್ಕೆ ಬಂದಿದ್ವಿ. ಮೂವಿ ವಾಸ್ ಓಕೆ ಒಂದ್ಸರಿ ನೋಡ್ಬೋದು. ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು, ಆನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ. ತುಂಬ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಆ ಮೂವಿಗೆ ಒಂದ್ಸರಿ ಬಂದು ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಈ ಮೂವಿನ. ಬಟ್ ನನಗೆ ಓಕೆ ಅನ್ನಿಸ್ತು. ನಮ್ಮ ಫ್ರೆಂಡ್ಸ್ಗೂ ಅಷ್ಟೇ ಓಕೆ ಅನ್ನಿಸ್ತು. ಒನ್ನಷ್ಟು ಗ್ರೇಟ್ ಇಲ್ಲ. ವಿ ಹ್ಯಾಡ್ ಲಾಡ್ ಆಫ್ ಎಕ್ಸ್ಪೆಕ್ಟೇಷನ್ಸ್, ಬಟ್ ಒಂಚೂರು ಡಿಸಪಾಯಿಂಟೆಡ್ ಆಗಿ ಹೋಗ್ತಾ ಇದ್ದೀವಿ ಮನೆಗೆ. ಮೇಕಿಂಗ್ ಅಲ್ಟಿಮೇಟ್. ಮೇಕಿಂಗ್ ಈಸ್ ರಿಯಲಿ ಗುಡ್. ತುಂಬ ಚೆನ್ನಾಗಿ ಒಂದೊಂದು ಸೀನು, ಒಂದೊಂದು ಆ್ಯಕ್ಷನ್ನು ಮತ್ತು ಆ ಸ್ಲೋಮೋ ಎಫೆಕ್ಟ್ಸು ತುಂಬ ಸಕ್ಕತ್ತಾಗಿದೆ. ಇಟ್ಸ್ ಎಕ್ಸ್ಪೀರಿಯನ್ಸ್. ನೀವು ಇದು ನೋಡಬೇಕು, ಒಂದ್ಸರಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಷ್ಟೇ. ಆ್ಯಂಡ್ ಅದು ಬಿಟ್ಟರೆ ಸ್ಟೋರಿ ಲೈನ್ ಇನ್ನೊಂಚೂರು ಬೆಟರ್ ಇರ್ಬೋದಿತ್ತು. ಡೈರೆಕ್ಷನ್ ವೈಸು ಮತ್ತು ಆ್ಯಕ್ಟಿಂಗ್ ವೈಸು ಮತ್ತು ಆ್ಯಕ್ಷನ್ನು, ಮ್ಯೂಸಿಕ್ಕು ಎಲ್ಲ ಒಂದು ಟಾಪ್ ನಾಚ್ ಆಗಿದೆ. ಸ್ಟೋರಿ ಲೈನ್ ಒಂಚೂರು ಬೆಟರ್ ಇರ್ಬೋದಿತ್ತು ಅಷ್ಟೇ. ದಿಸ್ ಇಸ್ ಮೈ ಒಪಿನಿಯನ್. ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ಐ ಆಮ್ ಸೂಪರ್ ಹ್ಯಾಪಿ. ಫಸ್ಟ್ ಡೇ ಅಲ್ಲ, ಒನ್ ನೈಟ್, ಫಸ್ಟ್ ಡೇದು ಒನ್ ನೈಟ್ ಶೋ ನೋಡಿರೋದು ನಾವು. ಸೂಪರ್ ಹ್ಯಾಪಿ ಅಬೌಟ್ ದಟ್. ಬಟ್ ಇಲ್ಲ ಮನೆಗೆ ಹೋಗೋಣ. ಸೊ ಫೈನಲಿ ಮನೆಗೆ ವಾಪಸ್ ಬಂದಿದ್ದೀನಿ. ಈಗ ಲೆಗ್ ವರ್ಕೌಟ್ ಮಾಡಿದ್ನಲ್ಲ, ಇನ್ನೂ ಕಾಲು ನೋವು ಹಂಗೆ ಇದೆ. ಈಗ ಕೊಂಡ್ಕೊಂಡು ಓಡಾಡ್ತಾ ಇದ್ದೀನಿ. ಇವತ್ತು ಒಂಥರ ಹೆಕ್ಟಿಕ್ ಡೇ ಇತ್ತು. ಒಂದು ಮೀಟಿಂಗ್ ಇತ್ತಲ್ಲ, ಆ ಮೀಟಿಂಗ್ ಹೋಗಿದ್ದೆ. ತುಂಬ ಟೈಮ್ ಅಲ್ಲೇ ಹೋಯಿತು. ಬಟ್ ಇಟ್ಸ್ ರಿಯಲಿ ಇಂಪಾರ್ಟೆಂಟ್ ಮೀಟಿಂಗ್ ವಿಚ್ ವಿ ಹ್ಯಾಡ್ ಟು ಫಿನಿಶ್. ಮಾಡಲೇಬೇಕಿತ್ತು ಅದನ್ನು. ಆ ಮೀಟಿಂಗ್ ಹೋಗಲೇಬೇಕು. ತುಂಬ ದಿನದಿಂದ ಪುಷ್ ಮಾಡ್ತಾಯಿದ್ವಿ ನನ್ನ ಫ್ರೆಂಡ್ಸು. ಅದಕ್ಕೆ ಅದು ಮುಗಿಸ್ಕೊಂಬಿಟ್ವಿ. ಟೆನಿ ಕಾಸ್ಟ್ ಇವತ್ತು ಮುಗಿಸ್ಬೇಕು ಅಂತೇಳಿ. ಅದಕ್ಕೆ ಇವತ್ತು ನಾನು ರೀಲ್ ಶೂಟ್ ಮಾಡೋಕ್ಕಾಗಿಲ್ಲೇನಿಲ್ಲ. ಬೆಳಗ್ಗೆ ಹೋದವನು ಮನೆಯಿಂದ ಇವಾಗ ವಾಪಸ್ ಬಂದಿದ್ದೀನಿ. ನಾನು ಯಾವಾಗಲೂ ಏನಕ್ಕೆ ಹೇಳ್ತೀನಿ ಅಂದರೆ ಯು ಹ್ಯಾವ್ ಟು ಗೋ ಟು ಗುಡ್ ಪ್ಲೇಸ್ ಅಂತ.
ನಾನೊಂದು ವಿಡಿಯೋ ನೋಡಿದ್ದೀನಿ, ಬೇಜಾನ್ ಜನ ಹೇಳ್ತಾರೆ ಅದರಲ್ಲಿ, ನೀವೆಲ್ಲ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತೆ. ಅಂದರೆ ನಿಮ್ಮ ಹತ್ರ ಜೇಬಲ್ಲಿ ₹500 ಇದೆಯಾ, ಒಂದೊಳ್ಳೆ ಕೆಫೆಗೆ ಹೋಗಿ ಕೂತ್ಕೊಳ್ಳಿ, ಆ್ಯಂಬಿಯನ್ಸ್ನ ಎಂಜಾಯ್ ಮಾಡಿ, ಆ್ಯಂಬಿಯನ್ಸ್ ನೋಡಿ, ಮೇಕ್ ಯುವರ್ ಸೆಲ್ಫ್ ಯೂಸ್ ಟು ಇಟ್. ನಿಮ್ಗೆ ನೆಕ್ಸ್ಟ್ ಟೈಮ್ ಕಾಫಿ ಕುಡಿಬೇಕು ಅನಿಸಿದಾಗ ನೀವು ಆ ಕೆಫೆಗೆ ಹೋಗಬೇಕು. ಆ ಕೆಫೆಗೆ ಹೋಗ್ಬೇಕಂದ್ರೆ ನಿಮ್ಮ ಹತ್ರ ₹500 ಇರಬೇಕು. ₹500 ಇಲ್ವಲ್ಲ, ಏನು ಮಾಡೋದು? ಕೆಲಸ ಜಾಸ್ತಿ ಮಾಡಬೇಕು. ಕೆಲಸ ಜಾಸ್ತಿ ಮಾಡೋಣ, ಲೆಟ್ ಮಿ ವರ್ಕ್ ಹಾರ್ಡ್. ಆ ಕಾಫಿ ಅಫೋರ್ಡ್ ಮಾಡೋಷ್ಟು ಕೆಲಸ ಮಾಡ್ಬೇಕು ನಾನು. ಕಾಫಿ ಇಸ್ ಅ ಸ್ಮಾಲ್ ಎಕ್ಸಾಂಪಲ್, ಬಟ್ ಈ ಥರ ನೀವು ಒಳ್ಳೆ ಜಾಗಕ್ಕೆ ಹೋಗಿ ಬಿಲ್ಡ್ ಮಾಡ್ಕೊಂಡ್ರೆ ಅಭ್ಯಾಸನ, ವಿಲ್ ಸ್ಟಾರ್ಟ್ ವರ್ಕಿಂಗ್ ಮೋರ್. ಸೊ ದಟ್ ನೆಕ್ಸ್ಟ್ ಟೈಮ್ ಮೂವಿಗೆ ಹೋಗಬೇಕು ಅಂದರೆ $3,500 ಕೊಟ್ಬಿಟ್ಟು ಹೋಗ್ಬೇಕು ನಾನು ಅನ್ನೋ ಮೈಂಡ್ ಸೆಟ್ ಬರಬೇಕು ಅಷ್ಟೇ. ಜಾಸ್ತಿ ಶೂಟ್ ಮಾಡಿಬಿಟ್ಟೆ ಅನಿಸುತ್ತೆ. ಬನ್ನಿ, ಮನೆಗೆ ಬಂದಿದ್ದೀನಿ, ಒಳಗೆ ಹೋಗುವ. खत्म, बाय बाय, टाटा, गुड बाय, गया.